ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಹೇಶ್ ಜೋಶಿಗೆ ದಂಡ ವಿಧಿಸಿದ ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲು ಒತ್ತಾಯ. ರಾಜ್ಯಾದ್ಯಂತ ವಿಷ್ಣುಪ್ರಿಯ ಚಲನಚಿತ್ರ ಬಿಡುಗಡೆ. ಮಂಡ್ಯದಲ್ಲಿ ನಾಯಕ ನಟನಿಗೆ ಭವ್ಯ ಸ್ವಾಗತ. ಚಿತ್ರ ಬೆಂಬಲಿಸಲು ಮನವಿ. ಮನ್ಮೂಲ್ ಅಧ್ಯಕ್ಷ ಸ್ಥಾನದ ಮೇಲೆ ಶಾಸಕರ ಕಣ್ಣು. ನಾಮಿನಿ ಮೂಲಕ ಅಧ್ಯಕ್ಷ ಹುದ್ದೆ ಗಿಟ್ಟಿಸಲು ಚಿಂತನೆ. ವರ್ಕೌಟ್ ಆಗುತ್ತಾ ಕದಲೂರು ಉದಯ್ ಪ್ಲಾನ್. ಮಂಡ್ಯದಲ್ಲಿ ನಗರಸಭೆ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರ ಸಭೆ. ಈ ಖಾತಾ ಅಭಿಯಾನ ಯಶಸ್ಸಿಗೆ ಮನವಿ. ಗ್ಯಾರಂಟಿ ಯೋಜನೆ ಬಗ್ಗೆ ಮನವರಿಕೆ ಮಾಡಿಕೊಡಲು ರವಿಕುಮಾರ್ ಗೌಡ ಸಲಹೆ. ಮಂಡ್ಯ ವಿಶ್ವವಿದ್ಯಾನಿಲಯ ಉಳಿಸಲು ಮನವಿ. ಕುಮಾರಸ್ವಾಮಿ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಭೆ ಕರೆಯಲು ಸಲಹೆ. ಜಿಲ್ಲೆಯ ಅಸ್ಮಿತೆ ಉಳಿಸಲು ಕನ್ನಡ ಸೇನೆ ಒತ್ತಾಯ. ಎಲ್ಲೆಲ್ಲೂ ಶಿವರಾತ್ರಿ ಜಾಗರಣೆಗೆ ಸಿದ್ಧತೆ. ಬ್ರಹ್ಮಕುಮಾರಿ ಸಂಸ್ಥೆಯಿಂದ ಶಿವಲೋಕ ಸೃಷ್ಟಿ. ಶಿವನ ಸ್ಮರಣೆಗೆ ಕಾಯುತ್ತಿರುವ ಭಕ್ತ ಸಮೂಹ. ಸುಮಾರು 12 ವರ್ಷ ಹಳೆಯ ಪ್ರಕರಣವೊಂದರಲ್ಲಿ ಬೆಂಗಳೂರು ದೂರದರ್ಶನ ಕೇಂದ್ರದ ನಿರ್ದೇಶಕರಾಗಿದ್ದ ಡಾಕ್ಟರ್ ಮಹೇಶ್ ಜೋಶಿರವರಿಗೆ ಬೆಂಗಳೂರಿನಿಂದ ನಗರ ಸಿವಿಲ್ ನ್ಯಾಯಾಲಯವು 1.20 ಲಕ್ಷ ದಂಡ ವಿಧಿಸಿದೆ. ತನ್ಮಧ್ಯೆ ದಂಡ ವಿಧಿಸಿ ವಿಚಾರಣಾ ನ್ಯಾಯಾಲಯವು ನೀಡಿರುವ ಆದೇಶವನ್ನು ಪ್ರಶ್ನಿಸಿ ಮಹೇಶ್ ಜೋಶಿರವರು ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದಾರೆ. ಬೆಂಗಳೂರು ದೂರದರ್ಶನದ ಮುಖ್ಯಸ್ಥರಾಗಿದ್ದ ಅರ್ಜಿದಾರ ಮೋಹನ್ ರಾಮ್ ಹಾಗೂ ಇತರೆ ದೂರದರ್ಶನ ಸಹೋದ್ಯೋಗಿಗಳ ವಿರುದ್ಧ 1948ರಲ್ಲಿ ಜೆಸಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ ದೂರಿನ ಆಧಾರದ ಮೇಲೆ ಪೊಲೀಸರು ನ್ಯಾಯಾಲಯದಲ್ಲಿ ಮೋಹನ್ ರಾಮ್ ಮತ್ತಿತರ 6 ಜನರ ಮೇಲೆ ಸಂಚು ರೂಪಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನಕಲಿ ಸಹಿ ಹಾಕಿದ್ದಾರೆ ಎಂದು ಸಲ್ಲಿಸಿದ್ದ ಆರೋಪ ಪಟ್ಟಿಯನ್ನು 2013ರಲ್ಲಿ ಮಾನ್ಯ ಕರ್ನಾಟಕ ಹೈಕೋರ್ಟ್ ಆದೇಶ ಸುಳ್ಳು ಎಂದು ಕೇಸನ್ನು ರದ್ದು ಮಾಡಿತ್ತು. ಅಲ್ಲದೆ ತೀರ್ಪಿನಲ್ಲಿ ಮಹೇಶ್ ಜೋಶಿಯು ಸಲ್ಲಿಸಿದ್ದ ದುರುದ್ದೇಶದ್ದು ಮಾತ್ರವಲ್ಲ, ತನ್ನ ಸಹೋದ್ಯೋಗಿಗಳ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಹಾಕಿದ್ದರೆಂದು ತೀರ್ಮಾನಿಸಲಾಗಿತ್ತು. ಇದರ ಆಧಾರದ ಮೇಲೆ ಮೋಹನ್ ರಾಮ್ ದುರುದ್ದೇಶದ ಕೇಸು ದಾಖಲಿಸಿದ್ದ ಮಹೇಶ್ ಜೋಶಿ ವಿರುದ್ಧ ನ್ಯಾಯಾಲಯದಲ್ಲಿ ಕೇಸು ದಾಖಲಿಸಿ ಪರಿಹಾರ ಕೋರಿದ್ದರು. ಸುದೀರ್ಘ ವಿಚಾರಣೆಯ ನಂತರ ಮಹೇಶ್ ಜೋಶಿಯು ಮೋಹನ್ ರಾಮ್ ವಿರುದ್ಧ ದಾಖಲಿಸಿದ ಕೇಸು ದುರುದ್ದೇಶಪೂರ್ವಕವಾಗಿದೆ. ಆ ಕೇಸನ್ನು ಬಳಸಿಕೊಂಡು ಮೋಹನ್ ರಾಮ್ ಅವರ ಸೇವೆಯ ನಿವೃತ್ತ ಸೌಲಭ್ಯಗಳನ್ನು ತಡೆಹಿಡಿಯಲು ಮಹೇಶ್ ಜೋಶಿ ಪ್ರಯತ್ನಿಸಿರುವುದು ಸಾಬೀತಾಗಿದೆ. ಇದರಿಂದ ಮೋಹನ್ ರಾಮ್ ಅವರಿಗೆ ದೈಹಿಕ ಹಾಗೂ ಮಾನಸಿಕ ಹಿಂಸೆಯಾಗಿರುವುದರಿಂದ ಪರಿಹಾರವಾಗಿ ಬರುವ 7 ದಿನಗಳಲ್ಲಿ ಮಹೇಶ್ ಜೋಶಿ 1 ಲಕ್ಷ ರೂಪಾಯಿಗಳನ್ನು ಕೇಸು ದಾಖಲಿಸಿದ ದಿನದಿಂದ ವಾರ್ಷಿಕ ಶೇಕಡ 24 ಲೆಕ್ಕದಲ್ಲಿ ಬಡ್ಡಿ ಸಮೇತ ಕೊಡಬೇಕು ಹಾಗೂ ರಾಜ್ಯದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಮತ್ತು ಬೆಂಗಳೂರು ದೂರದರ್ಶನದಲ್ಲಿ ಕ್ಷಮಾಪಣೆ ಕೋರಬೇಕು ಎಂದು ತೀರ್ಪು ತಿಳಿಸಿದೆ. ಇದನ್ನು ಪಾಲಿಸದಿದ್ದಲ್ಲಿ ಮಹೇಶ್ ಜೋಶಿ ವಿರುದ್ಧ ನ್ಯಾಯಾಂಗ ನಿಂದನೆ ಮೊಕದ್ದಮೆ ಹೂಡುವ ಸ್ವಾತಂತ್ರ್ಯವನ್ನು ಮೋಹನ್ ರಾಮ್ ಅವರಿಗೆ ನ್ಯಾಯಾಲಯ ನೀಡಿದೆ ಹಾಗೂ 7 ದಿನಗಳ ಕಾಲ ಬಂಧನಕ್ಕೆ ಒಳಗಾಗಬೇಕಾಗುತ್ತದೆ ಎಂದು ತೀರ್ಪಿನಲ್ಲಿ ತಿಳಿಸಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿರವರು ಸಹೋದ್ಯೋಗಿಗಳ ಮೇಲೆ ಸುಳ್ಳು ದೂರು ದಾಖಲಿಸಿ ಸಾಮಾಜಿಕ ಮಾನಸಿಕ ಕಿರುಕುಳ ನೀಡಿದ್ದಕ್ಕೆ ನ್ಯಾಯಾಲಯ ದಂಡ ವಿಧಿಸಿದ್ದು, ಕೂಡಲೇ ಅವರು ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಜನಪದ ಮತ್ತು ವಿವಿಧ ನಾಟಕ ಕಲಾ ತಂಡಗಳ ಒಕ್ಕೂಟದ ಅಧ್ಯಕ್ಷರಾದ ಬಸವರಾಜು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹೇಶ್ ಜೋಶಿ ಉದ್ದಟತನ, ಸರ್ವಾಧಿಕಾರಿ ಧೋರಣೆ, ಕನ್ನಡ ನೆಲ ಜಲ ಭಾಷೆಗಳಿಗೆ ಗೌರವ ತರುವಂತಹ ಎಳ್ಳಷ್ಟು ಕೆಲಸ ಮಾಡದೆ ಕನ್ನಡ ಭಾಷೆ ಸಾಹಿತ್ಯಕ್ಕೆ ಅಗೌರವ ತೋರುವವರಾಗಿದ್ದಾರೆ ಎಂದು ದೂರಿದರು. ಇದಕ್ಕೆ ಸಾಕ್ಷಿಯಾಗಿ ಅವರ ವಿರುದ್ಧ ನ್ಯಾಯಾಲಯ ದಂಡ ವಿಧಿಸಿ ತೀರ್ಪು ಹೊರಡಿಸಿದೆ. ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷ ಎಂಆರ್ ಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿದ್ದರು. ಇದೀಗ ಇವರು ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದು, ಅವರು ಸಹ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಅರ್ಹರು ಎಂದು ಹೇಳಿದರು. ರಾಜೀನಾಮೆ ನೀಡಲು ಮಹೇಶ್ ಜೋಶಿ ಮತ್ತೆ ಉದ್ದಟತನ ತೋರಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆದರೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿ ಎದುರು ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಈಗಾಗಲೇ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಮಹೇಶ್ ಜೋಶಿಯವರು ರಾಜೀನಾಮೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಕಾರಣ ಏನು ಅಂತಂದರೆ, ಮಹೇಶ್ ಜೋಶಿಯವರು ಕೆಲಸವನ್ನು ನಿರ್ವಹಿಸಿದಂಥ ಸಂದರ್ಭದಲ್ಲಿ ತಮ್ಮ ಸಹೋದ್ಯೋಗಿಗಳ ಮೇಲೆ ಇಲ್ಲಸಲ್ಲದ ಸುಳ್ಳು ಕೇಸುಗಳನ್ನು ದಾಖಲಿಸಿ ಅವರಿಗೆ ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಅವರಿಗೆ ಹಿಂಸೆಯನ್ನು ನೀಡಿದ್ದಾರೆ ಎಂದು ಮೊನ್ನೆ 19ನೇ ತಾರೀಕು ಕೋರ್ಟ್ನಲ್ಲಿ ಅದು ಸಾಬೀತಾಗಿದೆ. ಹಾಗಾಗಿ ಈ ಕೂಡಲೇ ಮತ್ತೆ ಅವರು ಸಾಬೀತಾಗಿರೋದ್ರಿಂದ ಅವರು ಈ ಥರ ಸುಳ್ಳು ಆರೋಪ ಮಾಡಿರೋದಕ್ಕಾಗಿ ಕೋರ್ಟ್ ಅವ್ರಿಗೆ 1 ಲಕ್ಷವನ್ನು ದಂಡವನ್ನು ವಿಧಿಸಬೇಕು ಅಂತ ಕೂಡ ಹೇಳಿದೆ. ಮತ್ತು 7 ದಿನಗಳಾಗಿ ಅವರೇನು ದಂಡವನ್ನು ಕಟ್ಟಲಿಲ್ಲ ಅಂತಂದರೆ ಅವ್ರನ್ನ 7 ದಿನಗಳ ಕಾಲ ಅವ್ರನ್ನ ಬಂಧಿಸಬೇಕಂತಲೂ ಕೂಡ ಕೋರ್ಟು ಆದೇಶವನ್ನು ನೀಡಿದೆ. ಹಾಗಾಗಿ ಮಹೇಶ್ ಜೋಶಿಯವರು ಈ ಕಾರಣಕ್ಕೆ ಅವರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ
ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂಡಲೇ ಅವರು ರಾಜೀನಾಮೆಯನ್ನು ನೀಡಬೇಕಂತೇಳಿ ನಾವು ಒತ್ತಾಯಿಸ್ತೇವೆ. ಕಾರಣ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಅಧ್ಯಕ್ಷರಾದಂಥ MR ಕುಮಾರ್ ಅವರವರು ಯಾವುದೋ ಒಂದು ಸಣ್ಣ ಪ್ರಕರಣಕ್ಕೆ ಅವರು ಸಿಗಾಕೊಂಡಿದ್ದಾಗ ಅವರನ್ನು ಯಾವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವ್ರನ್ನ ವಜಾಗೊಳಿಸಿದ್ರು ಅವರು. ಆದರೆ ಇವರೇ ಈಗ ಒಂದು ಕ್ರಿಮಿನಲ್ ಕೇಸಲ್ಲಿ ಅವರು ದಾಖಲಾಗಿರೋದ್ರಿಂದ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಕೆ ಯಾವುದೇ ನೈತಿಕತೆ ಇಲ್ಲ. ಹಾಗಾಗಿ ಕೂಡಲೇ ಅವರು ಮಹೇಶ್ ಜೋಶಿಯವರು ರಾಜೀನಾಮೆಯನ್ನು ನೀಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಮತ್ತೆ ಏನಾರು ಪುನಃ ಅವರು ಉದ್ದಾಟತನ ಮಾಡಿ ಮುಂದುವರಿದು ಆ ಥರ ಏನಾರು ಮತ್ತೆ ಮಾಡೋದಾದರೆ ಖಂಡಿತ ನಾವು ಮುಂದೊಂದು ದಿನ ನಾವು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿ ಎದುರುಗಡೆ ನಾವು ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ, ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಎನ್ ಶೇಖರ್, ಪ್ರಧಾನ ಕಾರ್ಯದರ್ಶಿ TM ನಾಗರಾಜು, ಸದಸ್ಯ HP ವೈರಮುಡಿ, ರೋಸ್ಮೆರಿ ಇದ್ದರು. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನದ ಮೇಲೆ ಶಾಸಕ ಕದಲೂರು ಉದಯ್ ಕಣ್ಣು ಇಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಸರ್ಕಾರದ ನಾಮಿನಿ ಆಗುವ ಮೂಲಕ ಸದಸ್ಯನಾಗಿ ಅಧ್ಯಕ್ಷ ಗಾದೆಗೇರಲು ಪ್ಲಾನ್ ನಡೆದಿದೆ. ಮಂಡ್ಯ ಮನ್ಮೂಲ್ ಅಧ್ಯಕ್ಷ ಸ್ಥಾನದ ಶಾಸಕ ಕದಲೂರು ಉದಯ್ ಕಣ್ಣು ಸರ್ಕಾರದ ನಾಮಿನಿ ಆಗುವ ಮೂಲಕ ಸದಸ್ಯನಾಗಿ ಅಧ್ಯಕ್ಷ ಗಾದಿಗೇರಲು ಪ್ಲಾನ್. ಮಂಡ್ಯ ಮನ್ಮೂಲ್ನ ಅಧಿಕಾರ ಗದ್ದುಗೆಗೆ ಕೈ ಶಾಸಕನಿಂದ ರಣತಂತ್ರ. ಈಗಾಗಲೇ ಮನ್ಮೂಲ್ ಚುನಾವಣೆಯಲ್ಲಿ 12 ನಿರ್ದೇಶಕ ಸ್ಥಾನದ ಪೈಕಿ 8 ನಿರ್ದೇಶಕರು ಗೆಲುವು ಸಾಧಿಸಿ ಕೈ ಬಹುಮತ. ಜಿಲ್ಲೆಯಲ್ಲಿ ಜೆಡಿಎಸ್ ನ ಪ್ರಾಬಲ್ಯವನ್ನ ಮಟ್ಟ ಹಾಕಲು ಮನ್ಮೂಲ್ ಅಧ್ಯಕ್ಷನನ್ನಾಗಿ ಕೈ ಶಾಸಕ ಉದಯ್ರನ್ನ ನೇಮಕ ಮಾಡಲು ಸರ್ಕಾರ ಒಲವು. ಮದ್ದೂರು ಕ್ಷೇತ್ರದ ಕೈ ಶಾಸಕನಾಗಿರುವ ಕದಲೂರು ಉದಯ್ಗೆ ಸರ್ಕಾರ ಮಣೆ. ಕುಮಾರಸ್ವಾಮಿ ಸಂಬಂಧಿಕರಾಗಿರುವ ಮದ್ದೂರಿನ ಮಾಜಿ ಶಾಸಕ DC ತಮ್ಮಣ್ಣ ಪ್ರಾಬಲ್ಯ ಕುಗ್ಗಿಸಲು DKC ಪ್ಲಾನ್. ತಮ್ಮ ಕಟ್ಟ ಬೆಂಬಲಿಗನಾದ ಕದಲೂರು ಉದಯ್ಗೆ ಮನ್ಮೂಲ್ ಅಧ್ಯಕ್ಷ ಸ್ಥಾನ ಕೊಡಿಸಲು ತೆರೆ ಮರೆಯಲ್ಲಿ ಸಿದ್ಧತೆ. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯಲು ಸಿದ್ಧತೆ ಮಾಡಿಕೊಂಡಿರುವ ಕೈ ನಾಯಕರು. ಶಾಸಕ ಉದಯ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಆ ಮೂಲಕ JDS ಕಾಲದ ಹಾಲು ನೀರು ಹಗರಣದ ತನಿಖೆಗೆ ಪ್ಲಾನ್. ಈ ಮೂಲಕ ಜಿಲ್ಲೆಯಲ್ಲಿ JDS ನಾಯಕರನ್ನು ಮಟ್ಟ ಹಾಕಲು ಕಾಂಗ್ರೆಸ್ ರಣತಂತ್ರ. ವಿಷ್ಣುಪ್ರಿಯ ಚಲನಚಿತ್ರವು ರಾಜ್ಯಾದ್ಯಂತ ಉತ್ತಮ ಪ್ರದರ್ಶನಗೊಳ್ಳುತ್ತಿದ್ದು, ಮಂಡ್ಯದ ಗುರುಶ್ರೀ ಚಿತ್ರಮಂದಿರಕ್ಕೆ ವಿಷ್ಣುಪ್ರಿಯ ಚಿತ್ರದ ನಾಯಕ ನಟ ಶ್ರೇಯಸ್ ಮಂಜು ಭೇಟಿ ನೀಡಿ ಪ್ರೇಕ್ಷಕರ ಜೊತೆ ಕುಳಿತು ಸಿನಿಮಾವನ್ನ ವೀಕ್ಷಣೆ ಮಾಡಿದರು. ಚಿತ್ರಮಂದಿರದ ಬಳಿ ಪಟಾಕಿ ಸಿಡಿಸಿ ನಟ ಶ್ರೇಯಸ್ಗೆ ಮಂಜು ಅವರಿಗೆ ಅಭಿಮಾನಿಗಳು ಅಭಿನಂದಿಸಿದರು ಮತ್ತು ಚಿತ್ರ ವೀಕ್ಷಿಸಿದ ಸಿನಿ ಪ್ರೇಮಿಗಳಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ನಟ ಶ್ರೇಯಸ್, ನಾನು ಮಂಡ್ಯದಲ್ಲೇ ಓಡಾಡಿಕೊಂಡು ಬೆಳೆದವನು. ನನಗೂ ಮಂಡ್ಯಕ್ಕೂ ಬಹಳ ನಂಟು ಇದೆ. ರಾಜ್ಯಾದ್ಯಂತ ಚಲನಚಿತ್ರ ಉತ್ತಮವಾಗಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇಂದು ಮಂಡ್ಯಕ್ಕೆ ಭೇಟಿ ನೀಡಿ ಪ್ರೇಕ್ಷಕರ ಜೊತೆ ಕುಳಿತು ವೀಕ್ಷಿಸಿ ಎಂಜಾಯ್ ಮಾಡಿದೆ. ಪ್ರೇಕ್ಷಕರ ವಿಸಿಲ್, ಚಪ್ಪಾಳೆ ಇಂದು ಖುಷಿಯಾಗಿದೆ ಎಂದು ಹೇಳಿದರು. ಇದೊಂದು ಕ್ಯೂಟ್ ಲವ್ ಸ್ಟೋರಿಯಾಗಿದ್ದು ಎಲ್ಲರೂ ಚಿತ್ರಮಂದಿರದಲ್ಲಿ ನಮ್ಮ ವಿಷ್ಣುಪ್ರಿಯ ಚಲನಚಿತ್ರವನ್ನು ವೀಕ್ಷಿಸಬೇಕು ಎಂದು ಮನವಿ ಮಾಡಿದರು. ಮಂಡ್ಯ ಹುಡುಗರಿಗೆ ಏನು ಹೇಳಬೇಕಂದ್ರೆ, ನಾನು ಇಲ್ಲೇ ಮಂಡ್ಯ ಪಕ್ಕ ಇಲ್ಲಿ ಇರೋದಿಲ್ಲ. ನಮ್ಮದು ಮಾರ್ಸಿನಹಳ್ಳಿ, ಕೆಸ್ತೂರು ಇಲ್ಲಿ ಬೆಳೆದಿದ್ದು. ನಮ್ಮ ಮಾಮಯವರು, ನಾನು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಓಡಾಡ್ಕೊಂಡು ಬೆಳೆದಿದ್ದು ಹುಡುಗ ಕೂಡ ನಾನು. ಸೊ ನನಗೆ ಮಂಡ್ಯ, ನಮ್ಮ ಅತ್ತಿಗೆ ಕೂಡ ಮಂಡ್ಯದವರು. ಸೊ ಮಂಡ್ಯಗೂ ನನಗೂ ಒಂಥರ ನಂಟಿದೆ. ಸೊ ಇವತ್ತು ನಮ್ಮ ಮಂಡ್ಯ ಜನತೆ ಹೇಗೆ ನೋಡ್ತಾ ಇರೋ ಅಂತ ನಾನು ಸೈಲೆಂಟಾಗಿ ಬಂದು ಆಡಿಯನ್ಸಾಗಿ ನಾನು ಕೂತ್ಕೊಂಡು ಹೇಗೆ ಎಂಜಾಯ್ ಮಾಡ್ತಾರೆ, ಏನು ಎಂಜಾಯ್ ಮಾಡ್ತಾರೆ ನೋಡೋಕ್ಕೆ ಬಂದೆ. ಯಾಕಂದ್ರೆ ಒಬ್ಬ ಕಲಾವಿದನಿಗೆ ಅದೇ ಇಂಪಾರ್ಟೆಂಟ್ ಅಲ್ವಾ, ಏನು ಇಷ್ಟಪಡ್ತಾರೆ ನೋಡೋದು ನಮ್ಮ ಕರ್ತವ್ಯ. ಏನಾದ್ರು ವಿಸಿಲ್ ಹೊಡಿತಾರೆ, ಸೊ ಅವ್ರು ಎಲ್ಲೆಲ್ಲಿ ವಿಸಿಲ್ ಹೊಡಿತಾರೆ, ಎಲ್ಲೆಲ್ಲಿ ಕಿಚ್ಚಾಡ್ತಾರೆ, ಅದೇ ರೆಸ್ಪಾನ್ಸ್, ಅದೇ ಗುಡ್ ಅಂತ. ಸೊ ಒಂದು ಬಾಲ್ ಬಂದಾಗ 6 ಹೊಡೆದ್ರೆ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಅಂತ ಹೆಂಗೆ ಅರ್ಥ ಇರುತ್ತೋ, ಡೈಲಾಗ್ ಬಂದಾಗ ವಿಸಿಲ್ ಹೊಡೆದ್ರೆ ಅಲ್ಲೇ ಗೊತ್ತು ಡೈಲಾಗ್ ಗೆದ್ದಿದೆ ಅಂತ. ಸೊ ಇದಕ್ಕಿಂತ ಇನ್ನೇನು ಜಡ್ಜ್ಮೆಂಟ್ ಇಲ್ಲ, ರೆಸ್ಪಾನ್ಸ್ ಬೇಡ. ಅವ್ರ ವಿಸಿಲ್, ಅವ್ರ ಚಪ್ಪಾಳಿಂದ ಬಿಗ್ಗೆಸ್ಟ್ ಜಡ್ಜ್ಮೆಂಟು. ಅದಕ್ಕೆ ಸೊ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್, ಪಿಕ್ ಆಗ್ತಾರೆ. ಯಾಕಂದರೆ ಇದೊಂದು ರೆಗ್ಯುಲರ್ ಆ್ಯಕ್ಷನ್ ಸಿನಿಮಾ ಆಗಿಲ್ಲದಿರೋದ್ರಿಂದ, ಒಂದು ಲವ್ ಸ್ಟೋರಿ ಆಗಿರೋದ್ರಿಂದ, ಒಂದು ಕ್ಯೂಟ್ ಇನ್ನೋಸೆಂಟ್ ಲವ್ ಸ್ಟೋರಿ ಆಗಿರೋದ್ರಿಂದ, ನಿಧಾನಕ್ಕೆ ಲವ್ ಸ್ಟೋರಿಗಳು ಯಾವತ್ತೂ ಜೀವ ಜಾಸ್ತಿ. ಸೊ ಸ್ಲೋ ಆಗಿ ಪಿಕಪ್ ಆಗುತ್ತೆ ಅದು. ಸೊ ಪಿಕ್ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಬೆಳಗಾವಿಯ ಬಾಳೆಕುದ್ರಿಯಲ್ಲಿ KSRTC ನಿರ್ವಾಹಕನ ಮೇಲೆ ನಡೆದಿರುವ ಹಲ್ಲೆ ಖಂಡಿಸಿ ಹಾಗೂ ನಿರ್ವಾಹಕದ ಮೇಲೆ ಸುಳ್ಳು ಮೊಕದ್ದಮೆ ಹೂಡಿರುವ ಕ್ರಮವನ್ನು ವಿರೋಧಿಸಿ KR ಪೇಟೆ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷರಾದ ಅಗ್ರಹಾರ ಬಾಚಹಳ್ಳಿ ಶ್ರೀನಿವಾಸ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಮರಾಠಿ ಪುಂಡರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ನಂತರ ಉಪ ತಹಸೀಲ್ದಾರ್ ಲೋಕೇಶ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಬಳಿಕ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಪದವೀಧರ ಅಧ್ಯಕ್ಷ ಚಿಕ್ಕೋನಹಳ್ಳಿ ಚೇತನ್ ಕುಮಾರ್, ನಮ್ಮ ರಾಜ್ಯದ ಬೆಳಗಾವಿಯ ಬಾಳಕುಂದ್ರೆಯಲ್ಲಿ KSRTC ನಿರ್ವಾಹಕ ಕನ್ನಡದಲ್ಲಿ ಮಾತನಾಡಲಿಲ್ಲ ಎಂಬ ಒಂದೇ ಕಾರಣಕ್ಕೆ ನಿರ್ವಾಹಕನ ಮೇಲೆ ಮರಾಠಿ ಪುಂಡ ಪೋಖರಿಗಳು
ಹಲ್ಲೆ ನಡೆಸಿದ್ದಲ್ಲದೆ ಪೊಲೀಸ್ ಅಧಿಕಾರಿಗಳು ಸುಳ್ಳು ಮೊಕದ್ದಮೆ ಹೂಡಿರುವುದು ಖಂಡನೀಯ. ನಾಗರಿಕರು ನಾಚಿಕೆ ಪಡುವ ವಿಚಾರವಾಗಿದೆ. ಕೂಡಲೇ ಸುಳ್ಳು ಮೊಕದ್ದಮೆ ಹೂಡಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಗಳನ್ನು ಕೈಗೊಂಡು ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಸರ್ಕಾರವನ್ನು ಆಗ್ರಹಿಸಿದರು. ಕನ್ನಡಿಗರಿಗೂ ತಾಳ್ಮೆ ಇದೆ. ಅದನ್ನು ಪರೀಕ್ಷೆ ಮಾಡಲು ಅಥವಾ ಕೆಣಕಲು ಹೋಗಬೇಡಿ. ಕನ್ನಡಿಗರ ಮೇಲೆ ದಬ್ಬಾಳಿಕೆಯಾಗುತ್ತಿದೆ. ಕನ್ನಡ ಭಾಷೆ ನಮ್ಮ ದೇಶದಲ್ಲಿ ವಿಶೇಷ ಸ್ಥಾನಮಾನವನ್ನು ಹೊಂದಿರುವ ಭಾಷೆಯಾಗಿದೆ. ಅದಕ್ಕೆ ದೇಶದ ಪ್ರತಿಯೊಬ್ಬ ನಾಗರಿಕರು ಗೌರವ ಕೊಡುವ ಕೆಲಸವನ್ನು ಮಾಡಬೇಕು. ಇಲ್ಲದಿದ್ದರೆ ನಾವೇ ಗೌರವ ಕೊಡುವ ಹಾಗೆ ಮಾಡಬೇಕಾಗುತ್ತದೆ ಎಂದು ಕನ್ನಡ ಭಾಷೆಯ ವಿರೋಧಿಗಳಿಗೆ ಚೇತನ್ ಕುಮಾರ್ ಎಚ್ಚರಿಕೆಯನ್ನ ನೀಡಿದರು. ತಾಲೂಕು ಕರವೇ ಅಧ್ಯಕ್ಷ ಅಗ್ರಹಾರ ಬಾಚಹಳ್ಳಿ ಶ್ರೀನಿವಾಸ್ ಮಾತನಾಡಿ, ಘಟನೆಯನ್ನ ತೀವ್ರವಾಗಿ ಖಂಡಿಸಿದರಲ್ಲದೆ ಪದೇ ಪದೇ ಕನ್ನಡಿಗರ ಮೇಲೆ ಮರಾಠಿ ಪುಂಡರು, ಎಂಇಎಸ್ ಗೂಂಡಾಗಳು ಕನ್ನಡಿಗರನ್ನ ಕೆಣಕುತ್ತಿರುವುದು ನಾವುಗಳು ಸಹಿಸಲು ಸಾಧ್ಯವಿಲ್ಲ. ಮುಖ್ಯಮಂತ್ರಿಗಳು ಹಾಗೂ ಆ ಭಾಗದ ಸಚಿವರು ಕೂಡಲೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ತ್ವರಿತಗತಿಯಲ್ಲಿ ಸಾಗಿ ಇದಕ್ಕೆ ಒಂದು ಅಂತ್ಯವಾಡಬೇಕು. ಇಲ್ಲದಿದ್ದರೆ ಕರವೇ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡ ನೇತೃತ್ವದಲ್ಲಿ ಕರವೇ ಕಾರ್ಯಕರ್ತರು ರಾಜ್ಯಾದ್ಯಂತ ಬೀದಿಗಿಳಿದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ. ಬೆಳಗಾವಿಗೆ ಬಂದು ಮುತ್ತಿಗೆ ಹಾಕಬೇಕಾಗುತ್ತದೆ ಎಂದು ಶ್ರೀನಿವಾಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಉಪಾಧ್ಯಕ್ಷ ಶಿವಪ್ರಸಾದ್, ಹಿರಿಯ ಮುಖಂಡರು, ಗೌರವ ಸಲಹೆಗಾರರಾದ ಶಿವಪ್ಪ, ಕರವೇ ಪದವೀಧರ ಗೌರವಾಧ್ಯಕ್ಷ ಚೇತನ್ ಕುಮಾರ್, ತಾಲೂಕು ಉಪಾಧ್ಯಕ್ಷ ಹೊಸಹೊಳಲು ಗೋಪಿ, ನಗರ ಘಟಕದ ಅಧ್ಯಕ್ಷ ಮದನ್, ಯುವ ಘಟಕದ ಅಧ್ಯಕ್ಷ ಸ್ವಾಮಿ, ಆನಂದ್, ಕಾರ್ಯದರ್ಶಿ ಮನು, ಮಾಧ್ಯಮ ಉಸ್ತುವಾರಿ ಚೇತನ್, ಲೋಕೇಶ್, ಹರೀಶ್, ಅಜಯ್, ನಜೀರ್, ನಂಜುಂಡಸ್ವಾಮಿ, ಶ್ರೀನಿವಾಸ್ ಸೇರಿದಂತೆ ಇತರರು ಹಾಜರಿದ್ದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗ ಅವರ ಅಧ್ಯಕ್ಷತೆಯಲ್ಲಿ ನಗರಸಭೆ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರ ಸಭೆಯು ಮಂಡ್ಯ ನಗರದ ಗುತ್ತಲಿನ ನಂಜುಂಡೇಶ್ವರ ಸಮುದಾಯ ಭವನದಲ್ಲಿ ನಡೆಯಿತು. ಶಾಸಕರು ದೀಪ ಬೆಳಗುವುದರ ಮೂಲಕ ಸಭೆಗೆ ಚಾಲನೆ ನೀಡಿದರು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಪಿ. ರವಿಕುಮಾರ್, ಮತದಾರರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಕಾರ್ಯನಿರ್ವಹಿಸುತ್ತಿದ್ದು, ಜನಪರ ಯೋಜನೆಗಳನ್ನು ಸಾಕಾರಗೊಳಿಸಿದೆ. ಬಹಳಷ್ಟು ಜನರ ಬೇಡಿಕೆಯಾಗಿದ್ದ ಬಿ-ಖಾತಾ ಆಂದೋಲನವನ್ನು ಸರ್ಕಾರ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು, ಅದರಂತೆ ಮಂಡ್ಯ ನಗರ ವ್ಯಾಪ್ತಿಯ 35 ವಾರ್ಡ್ಗಳಲ್ಲಿ ಪ್ರತಿ ಮನೆಗೆ ಜಾಗೃತಿ ಪತ್ರ ನೀಡುವ ಮೂಲಕ ಈ ಖಾತಾ ಆಂದೋಲನ ಯಶಸ್ಸಿಗೆ ಶ್ರಮಿಸಬೇಕು ಎಂದರು. ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿರುವ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭ ಅರ್ಹರಿಗೆ ತಲುಪುತ್ತಿದೆಯೋ ಅಥವಾ ಅಸಹಾಯಕರಿಗೆ ಯಾವ ರೀತಿಯಲ್ಲಿ ಗ್ಯಾರಂಟಿ ಯೋಜನೆ ಲಾಭ ದೊರಕಿಸಿಕೊಡಬೇಕೆಂಬ ನಿಟ್ಟಿನಲ್ಲಿ ಪರಾಮರ್ಶೆ ನಡೆಸಬೇಕು. ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ಪ್ರಮುಖ ರಸ್ತೆಗಳ ಅಭಿವೃದ್ಧಿ, ವೃತ್ತಗಳ ನವೀಕರಣ, ವಿದ್ಯುತ್ ದೀಪ ಅಳವಡಿಕೆ, ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ, ಆಯ್ದ ಪ್ರಮುಖ ವಾರ್ಡ್ಗಳಿಗೆ ವಿಶೇಷ ಅನುದಾನ ಸೇರಿದಂತೆ ನಗರ ವ್ಯಾಪ್ತಿಯಲ್ಲಿ 183 ಕೋಟಿ ರುಗಳ ವೆಚ್ಚದ ಕಾಮಗಾರಿ, ಸಲಕರಣೆ ವಿತರಣೆ ಸೇರಿದಂತೆ ಪ್ರಮುಖ ಅಭಿವೃದ್ಧಿಗಳು ನಿರ್ಮಾಣವಾಗುತ್ತಿದ್ದು, ಇದರ ಪ್ರಯೋಜನ ಪಡೆದು ಪಕ್ಷವನ್ನು ಬಲಪಡಿಸುವಂತೆ ಶಾಸಕರು ಮನವಿ ಮಾಡಿದರು. ಪ್ರತಿ ಮನೆಗೂ ಸರ್ಕಾರವನ್ನ ಏನ್ ಮಾಡ್ತಾ ಇದೆ ಅದನ್ನ ತಲುಪಿಸಿ. ಈಗ ನಾವು ಬುದ್ಧಿ ಪೂಜೆ ಬರ್ತೀವಲ್ಲ, ಆಗ ನೀವೆಲ್ಲ ಬನ್ನಿ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೆಲಸ ಇರ್ತದೆ, ಬಂದು ಇದು ನಮ್ಮ ಸರ್ಕಾರ ಮಾಡ್ತಾ ಇರೋದನ್ನ ಅಂತ ಹೇಳಿ ಎನ್ಕ್ಯಾಶ್ ಮಾಡ್ಕೊಳ್ಳಿ. ಅದೇ ಜನತಾದಳ ಈಗ ಬಿಡ್ತಿದ್ರ, ವಿರೋಧ ಬಿಜೆಪಿ ಬಿಡ್ತಿದ್ರ, ಅವರೇ ನಿಂತ್ಕೋತಿದ್ರು. ₹1 ಕೆಲಸ ಮಾಡಿದ್ರೆ ₹10 ಮಾರ್ಕೆಟ್ ಮಾಡಿದ್ರು. ನೀವೇನ್ ಮಾಡ್ತೀರಂದ್ರೆ, ಅಯ್ಯೋ ನಾನು ರೋಡ್ ಮಾಡ್ತಾರೆ, ನಮ್ಮ ಶಾಸಕ ರೋಡ್ ಮಾಡ್ತಾರೆ ಅಂತ ಅದಕ್ಕೆ ಅವ್ರು ಮಾತ್ರ ಇದು ಮಾಡ್ತಾರೆ. ₹180 ಕೋಟಿ ಕೆಲಸ ಆರಂಭ ಆಗಿ ಮುಗಿಯೋ ಹಂತಕ್ಕೆ ಬಂದಿರೋದು. ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ, ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್.ಎಸ್. ಮಂಜು, ಮೂಡಾ ಅಧ್ಯಕ್ಷರಾದ ನಯೀಂ, ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಶ್ರೀಕಾಂತ್, ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಅಶೋಕ್, ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಚಿದಂಬರ್, 31ನೇ ವಾರ್ಡ್ನ ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾ, ಇದ್ರಿಸ್ ಖಾನ್, ಶಿವನಂಜು, ನಗರಸಭೆ ಹಾಲಿ ಹಾಗೂ ಮಾಜಿ ಸದಸ್ಯರುಗಳು ಸೇರಿದಂತೆ ಇತರರು ಹಾಜರಿದ್ದರು. ಕೆಆರ್ಪೇಟೆ ತಾಲೂಕಿನ ಹರಳಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಚುನಾವಣೆಗೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಶಾಸಕ ಎಚ್.ಡಿ. ಮಂಜು ನೇತೃತ್ವದಲ್ಲಿ ನಾಮಪತ್ರವನ್ನು ಸಲ್ಲಿಸಿದರು. ತಾಲೂಕಿನ ಶೀಳನೆರೆ ಹೋಬಳಿ ಹರಳಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ 5 ವರ್ಷದ ಅವಧಿಯ ನೂತನ ಆಡಳಿತ ಮಂಡಳಿಯ ಚುನಾವಣೆಯು ಮಾರ್ಚ್ 3ರಂದು ನಡೆಯಲಿದ್ದು, ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆ ಸಲ್ಲಿಸುವ ಸಂದರ್ಭದಲ್ಲಿ ಉಸ್ತುವಾರಿ ವಹಿಸಿದ್ದ ಕ್ಷೇತ್ರದ ಜನಪ್ರಿಯ ಶಾಸಕರು ಎಚ್.ಡಿ. ಮಂಜು ಅವರು ಮಾತನಾಡಿದರು. ಕಳೆದ ಅವಧಿಯ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಅಭೂತಪೂರ್ವ ಜಯಭೇರಿ ಆಡಳಿತ ನಡೆಸಿ ಸಂಘದ ವ್ಯಾಪ್ತಿಗೆ ಬರುವ ಸುಮಾರು 18 ಗ್ರಾಮಗಳ ರೈತರಿಗೆ ಸಂಘದಿಂದ ಸಮಯಕ್ಕೆ ಸರಿಯಾಗಿ ಸಾಲ ಸೌಲಭ್ಯಗಳನ್ನು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರುತ್ತಾರೆ. ನಾನು ಶಾಸಕನಾಗುವ ಮೊದಲಿಗೆ ನಮ್ಮೂರಿನ ಹಾಲಿನ ಡೈರಿ ಹಾಗೂ ಸೊಸೈಟಿಯ ಚುನಾವಣೆಯಲ್ಲಿ
ನನಗೆ ಜನ ಆಶೀರ್ವಾದ ಮಾಡಿದ್ದೀರಿ. ಶಾಸಕರಾದ ನಂತರ ಮೊದಲ ಬಾರಿಗೆ ಸೊಸೈಟಿ ಚುನಾವಣೆಯನ್ನು ಎದುರಿಸುತ್ತಿದ್ದೇವೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಜೆಡಿಎಸ್ ಮುಖಂಡರ ಸಹಕಾರದಿಂದ ಮತ್ತೊಂದು ಅವಧಿಗೆ ಜೆಡಿಎಸ್ ಬೋರ್ಡ್ ಬರುವ ನಿರೀಕ್ಷೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಸಾಕಷ್ಟು ಅನುಕೂಲಗಳನ್ನು ಸಂಘದಿಂದ ಮಾಡುವ ಯೋಜನೆಗಳನ್ನು ರೂಪಿಸಲಾಗಿದೆ. ಅದಕ್ಕೆ ನಮ್ಮ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡುವಂತೆ ಶಾಸಕರು ಮನವಿ ಮಾಡಿಕೊಂಡರು. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಶಾಸಕ ಎಚ್ ಟಿ ಮಂಜು ಅವರ ಸಹೋದರ ಎಚ್ ಟಿ ಲೋಕೇಶ್, ಬೈರಾಪುರ ಹರೀಶ್, ಪ್ರೇಮ್ ಕುಮಾರ್, ಗುರುಪ್ರಸಾದ್, ಈರೇಗೌಡ, ತಿಮ್ಮಯ್ಯ, ಮಂಜುಳಾ, ಭಾಗ್ಯಮ್ಮ, ರಮೇಶ್ ಎಂ, ಚಂದ್ರಶೇಖರ್, ದೇವಮ್ಮ ಚುನಾವಣಾ ಕಣದಲ್ಲಿದ್ದಾರೆ. ಉಮೇದುವಾರಿಕೆ ಸಲ್ಲಿಸುವ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಯೋಗೇಶ್, ಆರ್ ಟಿ ಚಂದ್ರು, ನಾಗೇಗೌಡ, ಕಾಳೇಗೌಡ, ಬಸವರಾಜು, ದೀಪು, ತೀರ್ಥಪ್ರಸಾದ್, ಶ್ರೀಧರ್, ಮಂಜೇಗೌಡ, ಶಿವರಾಜೇಗೌಡ, ಶಿವರಾಮೇಗೌಡ, ಮೊಬೈಲ್ ವಿಜಯಕುಮಾರ್, ಲೋಕೇಶ್, ಶಿವರಾಮು, ಸಿದ್ದರಾಮಣ್ಣ, ಶಿವಣ್ಣ ಶೆಟ್ಟಿ, ಬಾಲು, ಉಮೇಶ್, ಕೆಂಪೇಗೌಡ, ಪ್ರಭಾಕರ್, ಶಾಸಕ ಎಚ್ ಟಿ ಮಂಜು ಆಪ್ತ ಸಹಾಯಕ ಅರಳಕುಪ್ಪೆ ಪ್ರತಾಪ್ ಸೇರಿದಂತೆ ಇತರರು ಹಾಜರಿದ್ದರು. ಮದ್ದೂರು ತಾಲೂಕಿನಲ್ಲಿರುವ ನಾಲೆಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಗಮನ ಹರಿಸಲಾಗಿದೆ ಎಂದು ಮದ್ದೂರು ಕ್ಷೇತ್ರದ ಶಾಸಕರಾದ ಕೆಎಂ ಉದಯರವರು ತಿಳಿಸಿದರು. ತಾಲೂಕಿನಲ್ಲಿರುವ ನಾಲೆಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಗಮನ ಹರಿಸಲಾಗಿದೆ ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು. ಸಮೀಪದ ಚಾಮನಹಳ್ಳಿಯಲ್ಲಿ ಮದ್ದೂರು ಕೆರೆಯಡಿಯಲ್ಲಿ ಬರುವ ಚಾಮನಹಳ್ಳಿ ನಾಲೆಯ ಸರಪಳಿ 5 ಕಿಲೋಮೀಟರ್ನಲ್ಲಿನ ಅಕ್ವೆಡಂಕ್ ಉಳಿಕೆ ಕಾಮಗಾರಿಗೆ 75 ಲಕ್ಷ ರು ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು. ಪಟ್ಟಣದ ಕೆಮ್ಮಣ್ಣು ನಾಲೆ ಸೇರಿದಂತೆ ತಾಲೂಕಿನ ಬಹುತೇಕ ನಾಲೆಗಳನ್ನು ಆಧುನೀಕರಣಗೊಳಿಸಲು ಈಗಾಗಲೇ ಯೋಜನೆ ರೂಪಿಸಿದ್ದು, ಶೀಘ್ರವೇ ಕಾಮಗಾರಿ ಆರಂಭಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲಾಗುವುದೆಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಹಲವಾರು ವರ್ಷಗಳಿಂದ ಅಕ್ವೆಡಕ್ ನಿರ್ಮಾಣವಾಗದ ಹಿನ್ನೆಲೆಯಲ್ಲಿ ನೀರು ಸಮರ್ಪಕವಾಗಿ ಮುಂದಕ್ಕೆ ಹರಿಯದೆ ರೈತರಿಗೆ ತುಂಬಾ ತೊಂದರೆಯಾಗುತ್ತಿತ್ತು. ಈ ಬಗ್ಗೆ ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಕಾಮಗಾರಿಗೆ ಚಾಲನೆ ನೀಡಿದ್ದು, ಶೀಘ್ರವಾಗಿ ಕಾಮಗಾರಿ ಮುಗಿಸಿ ರೈತರಿಗೆ ಉಪಯೋಗವಾಗಲಿದೆ ಎಂದು ತಿಳಿಸಿದರು. ಸೂಕ್ತ ಪರಿಹಾರ ನೀಡುವಂತೆ ರೈತರ ಮನವಿಯ ಆಧಾರದ ಅನ್ವಯ ರೈತರಿಂದ ಭೂಮಿ ವಶಪಡಿಸಿಕೊಂಡಿದ್ದು, ಅಧಿಕಾರಿಗಳು ಸೂಕ್ತ ಪರಿಹಾರ ನೀಡಿಲ್ಲ ಮತ್ತು ಕಾಮಗಾರಿ ಮಾಡುವ ಸಂಬಂಧ ನಮಗೆ ಯಾವುದೇ ನೋಟಿಸ್ ಜಾರಿ ಮಾಡಿಲ್ಲ ಎಂದು ರೈತರು ಶಾಸಕ ಕೆಎಂ ಉದಯ್ ಅವರ ಗಮನಕ್ಕೆ ತಂದರು. ಶಾಸಕ ಕೆಎಂ ಉದಯ್ ಅವರು ಸ್ಥಳದಲ್ಲಿದ್ದ ನೀರಾವರಿ ಅಧಿಕಾರಿಗಳನ್ನು ಕರೆದು ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ತಿಳಿಸಿದರು. ಇದಕ್ಕೆ ರೈತರು ಸಹಮತ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಕಾಮಗಾರಿ ಭೂಮಿ ಪೂಜೆ ಮಾಡಲಾಯಿತು. ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಪಿ ಸಂದರ್ಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದರಾಜು, ಭಾರತೀನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೀವ್, ಪಿಡಿಒ ಸಂದೀಪ್, ಮುಖಂಡರಾದ ಅಶೋಕ್, ಸಿಪಿ ಕೃಷ್ಣ, ಅರ್ಜುನ್, ರಾಮಯ್ಯ, ತ್ಯಾಗರಾಜು, ವಸಂತರಾಜು, ಬ್ಯಾಂಕ್ನ ಶ್ರೀನಿವಾಸ್, ಬೋರೇಗೌಡ, ನಂದೀಶ್ ಇತರರು ಉಪಸ್ಥಿತರಿದ್ದರು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಶ್ರೀ ತಗುಡರಯ್ಯ ಸ್ವಾಮಿ ದೇವಸ್ಥಾನದ ನೂತನ ಅರ್ಚಕರ ನೇಮಕದ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ವಿಶೇಷ ಪೂಜಾ ವಿಧಿ ವಿಧಾನಗಳು ಶ್ರದ್ಧಾ ಭಕ್ತಿಯಿಂದ ಜರುಗಿದವು. ನೂತನ ಅರ್ಚಕರ ನೇಮಕದ ಪ್ರಯುಕ್ತ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಹೋಮ ಹವನ, ನಂತರ ಗ್ರಾಮದ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಚನ್ನಪಟ್ಟಣದ ಶಿವ ಸಾರಥಿ ಬಸವಪ್ಪನ ಕರೆತಂದು ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಗ್ರಾಮದ ಶ್ರೀ ದೊಡ್ಡಯ್ಯ ಸ್ವಾಮಿ ಬಸವಪ್ಪನ ಸಮೇತ ತಮಟೆ, ನಗಾರಿ, ವಾದ್ಯಗಳ ಸಮೇತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಂತರ ಗ್ರಾಮದ ಎಲ್ಲ ದೇವಸ್ಥಾನಗಳ ಒಳಗಡೆ ಹೋಗಿ ದೇವರ ಗರ್ಭಗುಡಿಯಲ್ಲಿ ಪೂಜೆ ಸಲ್ಲಿಸಿ ಬಸವಪ್ಪನಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ ಶ್ರೀ ತಗಡೂರಯ್ಯ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆ ಕರೆತಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಅಲ್ಲಿಂದ ಶ್ರೀ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಅರ್ಚಕರ ನೇಮಕ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಯಿತು. ಶ್ರೀ ಮಡಿವಾಳ ಮಾಚಿದೇವರ ಕುಲ ಬಾಂಧವರು ಯಾರೆಲ್ಲ ಅರ್ಚಕರಾಗಬೇಕು ಎಂಬುವರು ಬಸವನ ಎದುರಿಗೆ ಸಾಲಾಗಿ ಕುಳಿತರು. ನಂತರ ಶಿವಸಾರಥಿ ಬಸವನ ಪವಾಡ ಶುರುವಾಯಿತು. ಬಸವಪ್ಪನ ಪವಾಡ ನೋಡಲು ನೂರಾರು ಭಕ್ತರು ಹಾಜರಾಗಿದ್ದರು. ಆ ನಂತರ ಸರತಿ ಸಾಲಿನಲ್ಲಿ ಕುಳಿತಿರುವ ನೂತನ ಅರ್ಚಕನನ್ನು ಗುರುತಿಸಿ ಕೊಂಬಿನಿಂದ ಬೆನ್ನಿಗೆ ತಿವಿದು ಆಯ್ಕೆ ಮಾಡಿತು. ನಂತರ ಕಾಲುವೆಗೆ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ಅಲ್ಲಿಂದ ದೇವಸ್ಥಾನಕ್ಕೆ ಕರೆದುಕೊಂಡು ದೇವತಾ ಕಾರ್ಯಗಳನ್ನು ನೆರವೇರಿಸಿ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಸದಾನಂದ, ಶಂಕರ್ ಪೂಜಾರಿ, ಯೋಗೇಶ್ ಕುಮಾರ್, ಪುಟ್ಟಸ್ವಾಮಿ, ನಾಗರಾಜು ಕುಮಾರ್,
ಜಯಸ್ವಾಮಿ ಪುಟ್ಟಹುಚ್ಚಯ್ಯ ಹಾಗೂ ಶ್ರೀ ಮಡಿವಾಳ ಮಾಚಿದೇವರ ಸೇವಾ ಟ್ರಸ್ಟ್ ಪದಾಧಿಕಾರಿಗಳಾದ ಜಗದೀಶ್, ಗುಣಶೇಖರ್, ಕುಮಾರ್, ಮಡಿವಾಳ್ ನಾಗರಾಜು, ತಾಂಡವ್, ಅಮಾವಾಸ್ಯ ಕುಮಾರ್, ಮಂಜುನಾಥ್, ರವಿಕುಮಾರ್, ವಿನೋದ್, ಉಮಾಶಂಕರ್ ಗೊರವಾಲೆ, ಶಿವಲಿಂಗಯ್ಯ, ನೂತನ ಅರ್ಚಕ ಗಿರೀಶ್, ಶಿವಣ್ಣ, ಹೊಳಲು ಗ್ರಾಮದ ಮುಖಂಡರು, ದೇವರ ಕುಲಬಾಂಧವರು, ಮಡಿವಾಳ ಕುಲಬಾಂಧವರು ಉಪಸ್ಥಿತರಿದ್ದರು. ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ಶ್ರೀ ಹೆಬ್ಬೆಟ್ಟ ಬಸವೇಶ್ವರ ಕೊಂಡ ಉತ್ಸವ ಅದ್ಧೂರಿಯಾಗಿ ನಡೆಯಿತು. ಪ್ರತಿ ವರ್ಷದಂತೆ ಸೋಮವಾರ ಸಂಜೆ ದಳವಾಯಿ ಕೋಡಿಹಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜೋಡಿ ಹಸುಗಳ ಎಳವಾರಕ್ಕೆ ಸೌದೆ ಮರದ ದಿಮ್ಮಿಗಳನ್ನು ಕಟ್ಟಿಕೊಂಡು ಮೆರವಣಿಗೆ ಮೂಲಕ ದೇವಾಲಯದ ಆವರಣಕ್ಕೆ ಸೌದೆಗಳನ್ನು ಸಾಗಿಸುವ ಕಾರ್ಯ ನಡೆಯಿತು. ಪೂಜೆ ಪುನಸ್ಕಾರಗಳು ನಂತರ ಕೊಂಡಕ್ಕೆ ಬೆಂಕಿ ಹಾಕಲಾಯಿತು. ರಾತ್ರಿ ಇಡೀ ಕೊಂಡವನ್ನು ಸಿದ್ಧಗೊಳಿಸುವ ಕಾರ್ಯ ನಡೆಯಿತು. ಮತ್ತೊಂದೆಡೆ ರಾತ್ರಿ ಇಡೀ ದೇವಾಲಯಕ್ಕೆ ಆಗಮಿಸಿದ ಭಕ್ತರು ಶ್ರೀ ಪೂಜೆ ಸಲ್ಲಿಸಿ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಮಂಗಳವಾರ ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ದೇವಾಲಯದ ಬಸವನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಹಾ ಮಂಗಳಾರತಿ ಸಲ್ಲಿಸಿದ ನಂತರ ಮಡಿ ಹಾಸಿಗೆ ಮೇಲೆ ತಮಟೆ ವಾದ್ಯಗಳ ಸಮೇತ ದೇವಾಲಯದ ಮುಂಭಾಗದ ಕೊಂಡದ ಬಳಿಗೆ ಆಗಮಿಸಿದ ಅರ್ಚಕರಾದ ಮಹದೇವಸ್ವಾಮಿ ಅವರು ನೆರೆದಿದ್ದ ಸಹಸ್ರಾರು ಭಕ್ತರ ಜಯಘೋಷಗಳ ನಡುವೆ ಕೊಂಡ ಹಾಯುವುದರೊಂದಿಗೆ ಈ ಕೊಂಡೋತ್ಸವಕ್ಕೆ ತೆರೆ ಬಿದ್ದಿತು. ನಂತರ ಸೋಮವಾರ ಮಧ್ಯಾಹ್ನದವರೆವಿಗೂ ಶ್ರೀ ಬಸವೇಶ್ವರ ವಿಗ್ರಹವನ್ನು ರಥದಲ್ಲಿ ಇಟ್ಟುಕೊಂಡು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ದಳವಾಯಿ ಕೋಡಿಹಳ್ಳಿ ಗ್ರಾಮದ ಮಹಿಳೆಯರು ಆರತಿ ಬೆಳಗಿ ಶ್ರೀ ಬಸವೇಶ್ವರನಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಎವಿಟಿ ಕುಮಾರ್, ಶಿವಕೆಂಚೇಗೌಡ, ಗೂಳಿಗೌಡ, ಡಿಎಲ್ ಮಾದೇಗೌಡ, ರವೀಶ್, ಬಸವರಾಜು, ಶಿವಕುಮಾರ್, ನಾಗರಾಜು ಹಾಜರಿದ್ದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರ ಚುನಾವಣೆಯು ಏಪ್ರಿಲ್ ತಿಂಗಳಿನಲ್ಲಿ ನಡೆಯಲಿದ್ದು, ಶ್ರೀರಂಗಪಟ್ಟಣದ ಶಾಶ್ವತಿ ಧರ್ಮಸಭಾದ ಡಾಕ್ಟರ್ ಭಾನು ಪ್ರಕಾಶ ಶರ್ಮಾ ಅವರನ್ನು ವಿಪ್ರ ಬಂಧುಗಳು ಚುನಾವಣೆಯಲ್ಲಿ ಬೆಂಬಲಿಸುವಂತೆ ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷರಾದ ಪ್ರೊಫೆಸರ್ ನರಸಿಂಹಮೂರ್ತಿ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಲಿ ಅಧ್ಯಕ್ಷ ಅಶೋಕ್ ಹಾರ್ನಹಳ್ಳಿ ಅವರ ಅಧಿಕಾರ ಮುಕ್ತಾಯಗೊಳ್ಳಲಿದ್ದು ಮತ್ತೆ ಅವರೇ ಸ್ಪರ್ಧೆ ಮಾಡುವಂತೆ ರಾಜ್ಯದ ಎಲ್ಲ ವಿಪ್ರ ಬಾಂಧವರು ಒತ್ತಾಯ ಮಾಡುತ್ತಿದ್ದರೂ ಅವರು ಸ್ಪರ್ಧೆ ಮಾಡಲು ಒಪ್ಪಲಿಲ್ಲ ಎಂದರು. ಅಶೋಕ್ ಹಾರ್ನಹಳ್ಳಿ ಅವರ ಒಡನಾಡಿಯಾಗಿ ಚಾಮರಾಜನಗರದಿಂದ ಬಳ್ಳಾರಿಯವರೆಗೆ ಸಂಚರಿಸಿ ಖ್ಯಾತರಾಗಿರುವ ಭಾನುಪ್ರಕಾಶ ಶರ್ಮಾ ಅವರ ಸ್ಪರ್ಧೆಗೆ ಅಶೋಕ್ ಅವರು ಒಪ್ಪಿಗೆ ಸೂಚಿಸಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದರು. ಆದ್ದರಿಂದ ವಿಪ್ರ ಬಾಂಧವರು ಕಾಯ ವಾಚ ಮನಸ ಭಾನುಪ್ರಕಾಶ ಶರ್ಮಾ ಅವರನ್ನು ಜಯಶೀಲರನ್ನಾಗಿ ಶ್ರಮಿಸುವಂತೆ ಮನವಿ ಮಾಡಿದರು. ಜಿಲ್ಲೆಯವರೇ ಆದಂತಹ ಎಲ್ಲ ಕ್ಷೇತ್ರಗಳಲ್ಲಿ ಆಧ್ಯಾತ್ಮಿಕ ಆಗಿರಬಹುದು, ಲೌಕಿಕ ಆಗಿರಬಹುದು, ಪಾರಮಾರ್ಥ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಧರ್ಮದ ಬಗ್ಗೆ ಆಗಿರಬಹುದು, ಎಲ್ಲ ವಿಚಾರಗಳಲ್ಲಿ ಅವರು ನಮಗೆ ಸಹಕಾರಿಯಾಗಿರ್ತಕ್ಕಂಥ ಒಬ್ಬ ಉನ್ನತ ವ್ಯಕ್ತಿಯನ್ನು ನಾವು ನಮ್ಮ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡ್ರೆ ಅದರಿಂದ ನಮ್ಮ ಸಮಾಜಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಮಂಡ್ಯದ ಶ್ರೀರಂಗಪಟ್ಟಣದ ಶಾಶ್ವತಿ ಧರ್ಮಸಭಾದ ಮುಖ್ಯಸ್ಥರಾದಂತಹ ವೇದ ಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮಾರವರನ್ನು ನಮ್ಮ ಅಭ್ಯರ್ಥಿಯನ್ನಾಗಿ ನಾವು ಮಾಡಿಕೊಳ್ಬೇಕು. ಅದನ್ನು ತಮ್ಮಗಳ ಮುಖಾಂತರ ಈ ರಾಜ್ಯಕ್ಕೆ ಪ್ರಚಾರ ಮಾಡೋದ್ರ ಮುಖಾಂತರವಾಗಿ ಅವರನ್ನು ಜಯಗಳಿಸಿ ನಮ್ಮ ಸಮಾಜದ ಹಿತವನ್ನು ಕಾಪಾಡಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಗೋಪಾಲಕೃಷ್ಣ ಶೆಣ್ಣೈ, ಉಪಾಧ್ಯಕ್ಷ ಮಧುಸೂದನ್, ಮಾಜಿ ಅಧ್ಯಕ್ಷ ಎಸ್ ಶಂಕರನಾರಾಯಣ ಶಾಸ್ತ್ರಿ, ವಿಜಯಲಕ್ಷ್ಮಿ, ಪ್ರಸನ್ನ, ಉಮಾದೇವಿ, ಶ್ರೀಧರ್, ಶ್ರೀಪತಿ ಇದ್ದರು. ದೇವಾಲಯಗಳು ಶಾಂತಿ, ನೆಮ್ಮದಿ, ಸಂತೋಷವನ್ನ ನೀಡುವ ತಾಣಗಳಾಗಿವೆ. ದೇವಾಲಯಗಳ ಸಂರಕ್ಷಣೆ ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಕೆಆರ್ಪೇಟೆ ಶಾಸಕ ಎಚ್ ಡಿ ಮಂಜು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅವರು ತಾಲೂಕಿನ ಅಮೃತೇಶ್ವರ ಹಾಗೂ ಭೈರವೇಶ್ವರ ದೇವಸ್ಥಾನಗಳ ಪುನರ್ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಮಹೋತ್ಸವದ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮ ಕುರಿತು ಮಾತನಾಡಿದರು. ದೇವಾಲಯಗಳು ನಮ್ಮ ಸಂಸ್ಕೃತಿಗಳ ಪ್ರತಿಬಿಂಬಿಸುವ ಪರಂಪರೆಯನ್ನು ಹೊಂದಿವೆ. ಶಾಂತಿ, ನೆಮ್ಮದಿಯನ್ನು ನೀಡುವ ಜೊತೆಗೆ ನಮ್ಮ ಇತಿಹಾಸದ ಮೇಲೆ ಬೆಳಕು ಚೆಲ್ಲುತ್ತಿರುವ ದೇವಾಲಯಗಳ ಸಂರಕ್ಷಣೆಯೂ ಸಹ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದರು. ಅಮೃತೇಶ್ವರ ಹಾಗೂ ಭೈರವೇಶ್ವರ ಭಗವಂತನ ಕೃಪೆ ಎಲ್ಲರ ಮೇಲೆ ಇರಲಿ. ನಾಡಿಗೆ ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಆಗಿ ರೈತಾಪಿ ವರ್ಗ ಹಾಗೂ ಜನತೆ ಸಮೃದ್ಧಿಯ ಜೀವನ ನಡೆಸಲು ಅನುಗ್ರಹ ಕರುಣಿಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು. ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಮಾತನಾಡಿ, ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗಿದರೆ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಸುಲಭವಾಗಿ ಪಡೆಯಬಹುದಾಗಿದೆ. ಆದ್ದರಿಂದ ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ, ನೀತಿ, ಧರ್ಮ ಹಾಗೂ ಸತ್ಯದ ದಾರಿಯಲ್ಲಿಯೇ ಸಾಗಿ ಗುರಿ ಮುಟ್ಟಲು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ಗ್ರಾಮಗಳಲ್ಲಿ ದೇವರ ವಿಚಾರದಲ್ಲಿ ರಾಜಕಾರಣ ಬೆಳೆಸಬಾರದು.
ಮಾಡಬಾರದು. ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಆದ್ದರಿಂದ ಗ್ರಾಮದಲ್ಲಿ ಅಶಾಂತಿ ಉಂಟಾಗುತ್ತದೆ. ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಮಾಡಿ ನಂತರ ಗ್ರಾಮದ ಶ್ರೇಯೋಭಿವೃದ್ಧಿಗೆ ಎಲ್ಲರೂ ಪಕ್ಷಾತೀತವಾಗಿ ದುಡಿಯಬೇಕೆಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ತವಾಳ ಹೊನ್ನೂರು ಶಾಖಾ ಮಠದ ತೆಂಡೇಕೆರೆ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ, ಗ್ರಾಮದ ಹಿರಿಯ ಮುಖಂಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಾಪೇಗೌಡ, ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಐನೂರಹಳ್ಳಿ ಮಲ್ಲೇಶ್, ಚಂದ್ರಹಾಸ್, ಪಿಎಲ್ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಬಸವೇಗೌಡ, ಶಿಕ್ಷಕ ಬಿಸಿಎಸ್ ಕುಮಾರ್, ಶಿವಪ್ಪ, ಕಾಂಟ್ರಾಕ್ಟರ್ ಕೃಷ್ಣೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ್, ಡೈರಿ ಕಾರ್ಯದರ್ಶಿ ಶಶಿಧರ್ ಗ್ರಾಮಸ್ಥರು ಹಾಜರಿದ್ದರು. ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಂಡ್ಯ ವಿಶ್ವವಿದ್ಯಾನಿಲಯವನ್ನ ವಿಲೀನಗೊಳಿಸದೆ ಪ್ರತ್ಯೇಕವಾಗಿ ಮುಂದುವರೆಸುವ ಸಲುವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಶಿಕ್ಷಣ ತಜ್ಞರ ಸಭೆಯನ್ನ ಕರೆದು ಜಿಲ್ಲೆಯ ಅಸ್ಮಿತೆಯನ್ನ ಉಳಿಸಬೇಕು ಎಂದು ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 6 ವರ್ಷಗಳಿಂದ ಮಂಡ್ಯದ ವಿಶ್ವವಿದ್ಯಾನಿಲಯವು ಪ್ರಗತಿಯತ್ತ ಸಾಗುತ್ತಿದ್ದು ಅದನ್ನು ಮುಚ್ಚುವ ತೀರ್ಮಾನಕ್ಕೆ ಸರ್ಕಾರ ಪ್ರಯತ್ನ ಮಾಡುತ್ತಿದ್ದು, ಸದರಿ ಪ್ರಯತ್ನವನ್ನ ಕೈಬಿಡುವಂತೆ ಜಿಲ್ಲೆಯ ಸಚಿವರು, ಶಾಸಕರು, ಹೋರಾಟಗಾರರು ಒತ್ತಡ ಹೇರಬೇಕು ಎಂದು ಮನವಿ ಮಾಡಿದರು. ರಾಜ್ಯದಲ್ಲಿ ಹಲವು ಯೋಜನೆಗಳಿಗೆ ಸರ್ಕಾರದ ಅನುದಾನ ಬಳಕೆಯಾಗುತ್ತಿದ್ದು, ರಾಜ್ಯದ 9 ವಿಶ್ವವಿದ್ಯಾನಿಲಯಗಳು ಅನುದಾನ ಕೊರತೆ ಸೇರಿದಂತೆ ಹಲವು ಬೇರೆ ಕಾರಣಗಳೊಂದಿಗೆ ಮುಚ್ಚುವ ನಿರ್ಧಾರ ತೆಗೆದುಕೊಳ್ಳುತ್ತಿದೆ. ಈ ಬಗ್ಗೆ ರಾಜ್ಯದ ಸಚಿವರು, ಶಾಸಕರುಗಳ ಜೊತೆ ಚರ್ಚೆ ಮಾಡಿದ್ದು ಮಂಡ್ಯದ ವಿಶ್ವವಿದ್ಯಾನಿಲಯವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗುವಂತೆ ಆಗ್ರಹಿಸಿದರು. ರಾಜ್ಯದಲ್ಲಿ 9 ವಿಶ್ವವಿದ್ಯಾನಿಲಯಗಳು ಘೋಷಣೆಯಾದ ನಂತರ ಉತ್ತಮ ರೀತಿಯಲ್ಲಿ ನಡೆಯುತ್ತಿರುವ ವಿಶ್ವವಿದ್ಯಾನಿಲಯಗಳ ಪೈಕಿ ಮಂಡ್ಯದ ವಿಶ್ವವಿದ್ಯಾನಿಲಯವು 2ನೇ ಸ್ಥಾನದಲ್ಲಿದ್ದು ಇದನ್ನು ಮುಚ್ಚುವ ಪ್ರಶ್ನೆ ಏಕೆ ಎಂದರು. ಈ ವಿಚಾರವಾಗಿ ಜಿಲ್ಲೆಯ ಜನಪ್ರತಿನಿಧಿಗಳ ಒಗ್ಗಟ್ಟಿನಲ್ಲಿ ಬಿರುಕು ಏಕೆ? ಸಚಿವರುಗಳ, ಶಾಸಕರುಗಳ, ಪರಿಷತ್ ಸದಸ್ಯರು ಹೋರಾಟಗಾರರನ್ನು ಕರೆತಂದು ಈ ವಿಷಯವಾಗಿ ಚರ್ಚಿಸುವ ನಾಯಕತ್ವ ಇಲ್ಲವಾಗಿರುವುದು ಬೇಸರದ ಸಂಗತಿಯಾಗಿದೆ. ವಿಶ್ವವಿದ್ಯಾನಿಲಯವನ್ನು ಮಂಡ್ಯದಲ್ಲೇ ಉಳಿಸಿಕೊಳ್ಳಲು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾದ ಪರಿಷತ್ ಸದಸ್ಯರು ಮುಂದಾಗದಿರುವುದು ತಲೆ ತಗ್ಗಿಸುವ ಸಂಗತಿ ಎಂದು ಹೇಳಿದರು. ಮಂಡ್ಯ ಹಾಗೂ ಮಹಾರಾಣಿ ವಿಶ್ವವಿದ್ಯಾನಿಲಯಗಳ ಸಂಬಂಧ ಸಲಹಾ ಸಮಿತಿಯು 2 ವರದಿಗಳನ್ನು ಸರ್ಕಾರಕ್ಕೆ ನೀಡಿದ್ದು, ಹಳ್ಳಿಗಾಡಿನ ಹೊಸ ವಿದ್ಯಾರ್ಥಿಗಳ ರೂಪುರೇಷೆಗಳ ಬಗ್ಗೆ ಸವಿವರ ಮಾಹಿತಿ ನೀಡಿದ್ದು, ಇದನ್ನು ಪರಿಗಣಿಸಿ ಸರ್ಕಾರ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ವಿಲೀನ ಮಾಡುವ ನಿರ್ಣಯವನ್ನು ಕೈಬಿಡಬೇಕು ಎಂದು ಮನವಿ ಮಾಡಿದರು. ಈಗಾಗಲೇ ಮಂಡ್ಯ ವಿಶ್ವವಿದ್ಯಾನಿಲಯ 4,500 ವಿದ್ಯಾರ್ಥಿಗಳೊಂದಿಗೆ ಸಭೆ ಮಾಡಿದ್ದು, ಜಿಲ್ಲೆಯ ಸಚಿವರು ಎಲ್ಲ ಶಾಸಕರ, ಪರಿಷತ್ ಸದಸ್ಯರ ಹಾಗೂ ಹೋರಾಟಗಾರರ ಸಭೆ ಕರೆದು ಜಿಲ್ಲೆಯ ಅಸ್ಮಿತೆಯನ್ನು ಉಳಿಸುವಂತಹ ಕೆಲಸ ಮಾಡಬೇಕು ಎಂದು ಆಗ್ರಹಿಸಿದರು. 9 ಯೂನಿವರ್ಸಿಟಿಯಲ್ಲಿ, ಅದರಲ್ಲೂ ಮಂಡ್ಯ ಯೂನಿವರ್ಸಿಟಿ ಯಾವುದೇ ಕಾರಣಕ್ಕೂ ಮುಚ್ಚುವ ಪ್ರಯತ್ನ, ವಿಲೀನಗೊಳಿಸುವ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ವಿಲೀನಗೊಳಿಸುವ ಪ್ರಯತ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನುವ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ನಾವೀಗಾಗಲೇ 4,500 ವಿದ್ಯಾರ್ಥಿಗಳೊಂದಿಗೆ ಆಗಲೇ ಒಂದು ಸಭೆ ಕೂಡ ತೀರ್ಮಾನ ಮಾಡಿದ್ದೇವೆ. ಅಲ್ಲಿಯ ವಿದ್ಯಾರ್ಥಿಗಳೊಂದಿಗೇ ಮಂಡ್ಯ ಜಿಲ್ಲೆಯ ಎಲ್ಲ ಹೋರಾಟಗಾರರು ಒಂದು ಸಭೆಯ ನಡೆಸಿ ಮತ್ತು ಹೋರಾಟದ ಹೆಜ್ಜೆ ಇಡಬೇಕಾ ಇಡಬಾರ್ದಾ, ಮುಂದಿನ ದಿನಗಳ ಚರ್ಚೆ ಏನು ಅಂಥದ್ದೆಲ್ಲ ಕಡೆ ಚರ್ಚೆ ನಡೀತಾ ಇದೆ. ಹಾಗಾಗಿ ನಾನು ಜನಪ್ರತಿನಿಧಿಗಳಿಗೆ ವಿನಂತಿಪೂರ್ವಕವಾಗಿ ಮಾಧ್ಯಮದ ಮುಂದೆ ನಾನು ಕೇಳ್ಕೊಳ್ಳೋದು ಅಂತ ಏನಂದರೆ, ನೀವು ತಮ್ಮ ಅಸ್ಮಿತೆ ಉಳಿಯುವ ನಿಟ್ಟಿನಲ್ಲಿ ತಮ್ಮ ಮಹತ್ವವಾದ ಜವಾಬ್ದಾರಿ ನಾವು ನಿರ್ವಹಿಸಬೇಕು ಅನ್ನುವ ಆಗ್ರಹವನ್ನು ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕ ಆಗ್ರಹ ಮಾಡ್ತಾ ಇದೆ. ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಮಹಂತಪ್ಪ, ರಾಜ್ಯ ಸಂಚಾಲಕಿ ದೇವಮ್ಮ, ಕಮ್ಮನಾಯಕನಹಳ್ಳಿ ಮಂಜು, ಸತೀಶ್, ಎಂ ಶಿವಾನಿ ಇದ್ದರು. ಕಟ್ಟಡ ನಿರ್ಮಾಣದ ವೇಳೆ ಪಕ್ಕದ ಕಟ್ಟಡದ ಸುರಕ್ಷತೆ ಎಚ್ಚರಿಕೆಯಿಂದಲೇ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಬೇಕು. ಕಟ್ಟಡ ನಿರ್ಮಾಣಕ್ಕಾಗಿ ಮಣ್ಣು ತೆಗೆಸುವಾಗ ತಂತ್ರಜ್ಞಾನ ಹಾಗೂ ಇಂಜಿನಿಯರ್ಗಳ ಸಲಹೆ ಪಡೆಯಲು ಸಾರ್ವಜನಿಕರು ಮುಂದಾಗಬೇಕು ಎಂದು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಎಂಜಿನಿಯರ್ನ ಜಿಲ್ಲಾಧ್ಯಕ್ಷರಾದ ನವೀನ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಟ್ಟಡ ಅಥವಾ ಮನೆಗಳ ನಿರ್ಮಾಣಕ್ಕೆ ಭೂತಳ ತೋಡುವುದೇ ಮೊದಲ ಹಂತವಾಗಿದ್ದು, ಅದರಿಂದ ಪಕ್ಕದ ಕಟ್ಟಡ ಕುಸಿಯುವ, ಗೋಡೆ ಬಿರುಕು ಬೀಳುವ, ನೀರು ಹಾಗೂ ವಿದ್ಯುತ್ ವ್ಯವಸ್ಥೆ ಹದಗೆಡುವ ಸಾಧ್ಯತೆಗಳ ಬಗ್ಗೆ ಗಮನ ಹರಿಸಬೇಕು ಎಂದರು. ಒಂದು ಕಟ್ಟಡದ ಪಕ್ಕದಲ್ಲಿ ಮತ್ತೊಂದು ಕಟ್ಟಡ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ನೆಲದ ಪರೀಕ್ಷೆ, ಗೋಡೆ ಬಿರುಕು ತಡೆಯುವ, ಶೀಟ್ ಫೈಲಿಂಗ್, ಬ್ರೇಸಿಂಗ್ ಮಾಡಿಸುವುದು ಇನ್ನಿತರೆ ವ್ಯವಸ್ಥೆಗಳಲ್ಲದೆ ನೀರಿನ ನಿಯಂತ್ರಣಕ್ಕೆ ಡಿವಾಟರಿಂಗ್ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ತಿಳಿಸಿದರು. ಭೂತಳ ತೋಡಿದ ನಂತರ ಪಕ್ಕದ ಕಟ್ಟಡದ ಗೋಡೆಗಳ ಸ್ಥಿತಿ ಪರಿಶೀಲನೆ, ಕಟ್ಟಡದ ಸಮತಟ್ಟಿನ ಮಟ್ಟ ಸೇರಿದಂತೆ ಇತರ ತಪಾಸಣೆಗಳ ನಂತರ ಅಲ್ಲಿನ ಕರ್ತವ್ಯ ನಿರ್ವಹಿಸುವ ಇಂಜಿನಿಯರ್ಗಳಿಂದ ಕಟ್ಟಡದ ಸುರಕ್ಷತೆ ಸಂಬಂಧ ಭದ್ರತಾ ಪ್ರಮಾಣ ಪತ್ರ ಒದಗಿಸಿಕೊಡುವ ಕ್ರಮಕ್ಕೆ ಮುಂದಾಗಬೇಕೆಂದು ಕರೆ ನೀಡಿದರು. ಯಾಕಪ್ಪ ಇದು ಪಕ್ಕದ ಕಟ್ಟಡಗಳ ಸುರಕ್ಷಿತ ನಮಗೆ ಮುಖ್ಯ ಅಂತಂದರೆ, ಇವತ್ತೇನಾಗ್ತಾ ಇದೆ, ಮನೆಗಳು ಒಂದು ಮನೆ ಪಕ್ಕ ಇನ್ನೊಂದು ಮನೆ ಕಟ್ಟೋಕ್ಕೆ NBC ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಪ್ರಕಾರ ಕೆಲವೊಂದು ಸೆಟ್ ಬ್ಯಾಕ್ಸ್ಗಳನ್ನ ಬಿಡುವಂಥ ನಿಯಮಗಳಿದೆ. ಈ ನಿಯಮಗಳನ್ನೆಲ್ಲ ಗಾಳಿಗೆ ತೂರ್ಬಿಟ್ಟು ಏನು ಮಾಡ್ತಾಯಿದ್ದಾರೆ, ಒಂದು ಗೋಡೆ ಪಕ್ಕ ಇನ್ನೊಂದು ಮನೆ ಗೋಡೆ, ಇನ್ನೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಗೋಡೆಗಳನ್ನ ಕಟ್ತಾ ಇದ್ದಾರೆ. ಇದರಿಂದ ಆ ಒಂದು ಸೆಟ್ ಬ್ಯಾಕ್ಸ್ ಅನ್ನೋದನ್ನೇ ಬಿಟ್ಟುಬಿಟ್ಟು
ನಮಗೆ ಸ್ಟೆಬಿಲಿಟಿ ಅನ್ನೋದು ಬಿಲ್ಡಿಂಗ್ಗಳಿಗೆ ಬರ್ತಾ ಇಲ್ಲ. ಆಮೇಲೆ ನಾವುಗಳು ಹೋಗಿ ಈಗ ಪಕ್ಕದ ಮನೆ ಕಟ್ಟಿರ್ತಾರೆ, ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಇರುತ್ತೆ, ನಾವು ಹೋಗಿ ತೊಗೊಂಡೋಗಿ ಈ JCB ಪೋಕ್ಲೇನ್ ಅಂತ ಹೆವಿ ಎಕ್ವಿಪ್ಮೆಂಟ್ಸ್ಗಳನ್ನ ತೊಗೊಂಡೋಗಿ ಅಲ್ಲೋಗಿ ಎಕ್ಸ್ಕವೇಷನ್ ಮಾಡುವಾಗ ಆ ಒಂದು ವೈಬ್ರೇಷನ್ ಲೋಡ್ಗೆ ಸಹ ಚೆನ್ನಾಗಿರುವಂಥ ಕಟ್ಟಡಗಳು ಕ್ರ್ಯಾಕ್ ಆಗುವಂಥದ್ದು ಮತ್ತು ಬೇಸ್ಮೆಂಟ್ ಕುಸಿಯುವಂಥದ್ದು ಆ ಒಂದು ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಇಲ್ಲದೇ ಆಗ್ತಾಯಿದೆ. ಎಚ್ಚರಿಕೆ ವಹಿಸದೇ ಇದ್ದುದರಿಂದಾಗಿ ಇತ್ತೀಚೆಗೆ ಪಂಜಾಬ್ನ ಮೊಹಾಲಿ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮತ್ತು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿಯೂ ಸಹ ಕಟ್ಟಡ ಕುಸಿದು ಅನಾಹುತಗಳಾದ ಪ್ರಕರಣಗಳು ನಮ್ಮ ಕಣ್ಣು ಮುಂದಿದ್ದು, ಎಚ್ಚರಿಕೆಯಿಂದ ತಾಂತ್ರಿಕ ಮಾರ್ಗದರ್ಶನದೊಂದಿಗೆ ಕೆಲಸ ಮಾಡಿ ಪಕ್ಕದ ಕಟ್ಟಡಗಳ ರಕ್ಷಣೆಯ ಜವಾಬ್ದಾರಿಯೊಂದಿಗೆ ಕಟ್ಟಡ ನಿರ್ಮಿಸಿ ಎಂದು ಸಲಹೆ ನೀಡಿದರು. ಗೋಷ್ಠಿಯಲ್ಲಿ ಸಂಘದ ಖಜಾಂಚಿ ಮಯೂರ್ ಗೌಡ, ಸದಸ್ಯ ಕಿರಣ್ ಇದ್ದರು. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಂಡ್ಯ ನಗರದ ಬನ್ನೂರು ರಸ್ತೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ವತಿಯಿಂದ ನಗರದ ಸರ್ ಎಂ ವಿ ಒಳ ಕ್ರೀಡಾಂಗಣದ ಪಕ್ಕದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಶಿವಲಿಂಗದ ದೃಶ್ಯಗಳು ಗಮನ ಸೆಳೆಯುತ್ತವೆ. ಮಹಾಶಿವರಾತ್ರಿ ಸಂಭ್ರಮ ಮಂಡ್ಯದಲ್ಲಿ ಮನೆ ಮಾಡಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬನ್ನೂರು ರಸ್ತೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ವತಿಯಿಂದ ಮಂಡ್ಯ ನಗರದ ಸರ್ ಎಂ ವಿ ಒಳ ಕ್ರೀಡಾಂಗಣದ ಪಕ್ಕದಲ್ಲಿ ಶಿವಲಿಂಗದ ದೃಶ್ಯಗಳು ಕಣ್ಮನ ಸೆಳೆಯುತ್ತಿದ್ದಾವೆ. ಫೆಬ್ರವರಿ 23ರಿಂದ ಶಿವರಾತ್ರಿ ಅಂಗವಾಗಿ ಕಲಾಮಂದಿರದ ಹಿಂಭಾಗ ಅದ್ದೂರಿ ಸೆಟ್ ನಿರ್ಮಿಸಲಾಗಿದ್ದು, ಒಳಗಡೆ ಕಾಲಿಟ್ಟರೆ ಶಿವನ ಲೋಕಕ್ಕೆ ಸ್ಪರ್ಶಿಸಿದ ಅನುಭವವಾಗುತ್ತದೆ. ವಿಶೇಷವಾದ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಕೈಲಾಸವಾಸಿ ಶಿವನ ದರ್ಶನಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ಇದಲ್ಲದೆ ವಿವಿಧ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಪ್ರತಿದಿನ ಅಪಾರ ಸಂಖ್ಯೆಯಲ್ಲಿ ಭಕ್ತರು ದರ್ಶನ ಪಡೆಯುತ್ತಿದ್ದಾರೆ. ವಿಶೇಷವಾಗಿ ಫೆಬ್ರವರಿ 26ರಂದು ಶಿವರಾತ್ರಿ ಹಬ್ಬದ ಅಂಗವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ವೀಕ್ಷಣೆಗೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಕೋಪಗಳು ಹಾಗೂ ರೋಗ ರುಜಿನ ಇತ್ಯಾದಿಗಳು ಅಂತಿಮ ಸಮಯದ ಲಕ್ಷಣಗಳಾಗಿವೆ. ಸಮಯ ತುಂಬ ಕಡಿಮೆ ಉಳಿದಿದೆ. ಏಳು, ಎಚ್ಚರಗೊಳ್ಳು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹೇಶ್ ಜೋಶಿಗೆ ದಂಡ ವಿಧಿಸಿದ ನ್ಯಾಯಾಲಯ. ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲು ಒತ್ತಾಯ. ರಾಜ್ಯಾದ್ಯಂತ ವಿಷ್ಣುಪ್ರಿಯ ಚಲನಚಿತ್ರ ಬಿಡುಗಡೆ. ಮಂಡ್ಯದಲ್ಲಿ ನಾಯಕ ನಟನಿಗೆ ಭವ್ಯ ಸ್ವಾಗತ. ಚಿತ್ರ ಬೆಂಬಲಿಸಲು ಮನವಿ. ಮನ್ಮೂಲ್ ಅಧ್ಯಕ್ಷ ಸ್ಥಾನದ ಮೇಲೆ ಶಾಸಕರ ಕಣ್ಣು. ನಾಮಿನಿ ಮೂಲಕ ಅಧ್ಯಕ್ಷ ಹುದ್ದೆ ಗಿಟ್ಟಿಸಲು ಚಿಂತನೆ. ವರ್ಕೌಟ್ ಆಗುತ್ತಾ ಕದಲೂರು ಉದಯ್ ಪ್ಲಾನ್. ಮಂಡ್ಯದಲ್ಲಿ ನಗರಸಭೆ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರ ಸಭೆ. ಈ ಖಾತಾ ಅಭಿಯಾನ ಯಶಸ್ಸಿಗೆ ಮನವಿ. ಗ್ಯಾರಂಟಿ ಯೋಜನೆ ಬಗ್ಗೆ ಮನವರಿಕೆ ಮಾಡಿಕೊಡಲು ರವಿಕುಮಾರ್ ಗೌಡ ಸಲಹೆ. ಮಂಡ್ಯ ವಿಶ್ವವಿದ್ಯಾನಿಲಯ ಉಳಿಸಲು ಮನವಿ. ಕುಮಾರಸ್ವಾಮಿ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಭೆ ಕರೆಯಲು ಸಲಹೆ. ಜಿಲ್ಲೆಯ ಅಸ್ಮಿತೆ ಉಳಿಸಲು ಕನ್ನಡ ಸೇರಿ ಒತ್ತಾಯ. ಎಲ್ಲೆಲ್ಲೂ ಶಿವರಾತ್ರಿ ಜಾಗರಣೆಗೆ ಸಿದ್ಧತೆ. ಬ್ರಹ್ಮಕುಮಾರಿ ಸಂಸ್ಥೆಯಿಂದ ಶಿವಲೋಕ ಸೃಷ್ಟಿ. ಶಿವನ ಸ್ಮರಣೆಗೆ ಕಾಯುತ್ತಿರುವ ಭಕ್ತ ಸಮೂಹ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.